ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಪಾಠ 2 ಊರಿಗೊಬ್ಬ ರಾಜನಂತೆ ಪದ್ಯ. ಇಟ್ ಇಸ್ ಅ ರಿವಿಜನ್ ಚಿಲ್ಡ್ರನ್. ಊರಿಗೊಬ್ಬ ರಾಜನಂತೆ ನಾನು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೇನೆ. ಸ್ವರಗಳನ್ನು ಬರಿಬೇಕು, ವ್ಯಂಜನಗಳನ್ನು ಕದಿಂದ ಳವರೆಗೆ, ಸ್ವರಗಳು ಅದಿಂದ ಅಹವರೆಗೆ, ಮತ್ತು ನಂಬರ್ಸು 1 ರಿಂದ 100ರವರೆಗೆ ಬರೀಲಿಕ್ಕೆ ಹೇಳಿದ್ದೇನೆ. ಸೊ ಈಗ ರಿವಿಜನ್ ಊರಿಗೊಬ್ಬ ರಾಜನಂತೆ. ಫಸ್ಟ್ ಲರ್ನ್ ದ ಪೋಯಮ್ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಪಾಠಪೂರ್ವ ಚಟುವಟಿಕೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳು. ನಿಮ್ಮ ಊರಿನ ಹೆಸರೇನು? ನಮ್ಮ ಊರಿನ ಹೆಸರು ಚಿಕ್ಕೋಡಿ. ಚಿಲ್ಡ್ರನ್, ನಾನು ಆಲ್ರೆಡಿ ನಿಮಗೆ ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ದೇನೆ, ನೀವು ಬರ್ಕೊಂಡಿದ್ದೀರಾ. ಸೊ ಅದನ್ನು ಸ್ವಲ್ಪ ತೆಗೆದುಬಿಟ್ಟು ರಿವಿಷನ್ ಮಾಡಬೇಕು. ಅದೇ ರೀತಿ ನೀವು ಈ ಪಾಠವನ್ನು ನೀವು ಬರಿಬೇಕು. ಸ್ವರಗಳನ್ನು ಒಂದ್ಸರಿ ಬರಿಬೇಕು, ವ್ಯಂಜನಗಳನ್ನು ಒಂದ್ಸರಿ ಬರಿಬೇಕು. ಅದಾದ ನಂತರ 1 ರಿಂದ 100ರವರೆಗೆ ಸಂಖ್ಯೆಗಳನ್ನು ಒಂದ್ಸರಿ ಬರೆದು ಆದ ನಂತರ ನೀವು ಇದನ್ನು ರಿವಿಷನ್ ಬರಿಬೇಕು. ನಿಮ್ಮ ಊರಿನ ಹೆಸರೇನು? ನಮ್ಮ ಊರಿನ ಹೆಸರು ಚಿಕ್ಕೋಡಿ. ನೀವು ಯಾರೊಂದಿಗೆ ಆಟ ಆಡುತ್ತೀರಿ? ನಾವು ಗೆಳೆಯರೊಂದಿಗೆ ಆಟ ಆಡುತ್ತೇವೆ. ನಿಮಗೆ ಇಷ್ಟವಾದ ಆಟ ಯಾವುದು? ನಾನು ನಿಮಗೆ ಇಷ್ಟವಾದಂಥ ಆಟ ಕೊಟ್ಟಿದ್ದೇನೆ. ಸೊ ನಿಮಗೆ ಅದನ್ನೇ ಬರಿಬೋದು, ಅಥವಾ ನಿಮಗೆ ಬೇರೆ ಇನ್ಯಾವುದು ಆಟ ಇಷ್ಟ ಇದ್ದರೆ ಅದು ಸಹ ಬರಿಬೋದು, ನಿಮ್ಮ ಚಾಯ್ಸ್. ಓಕೆ. ನೀವು ಯಾವ ಆಟಗಳನ್ನು ಆಡುತ್ತೀರಿ? ಸೊ ನೀವು ಯಾವ ಆಟಗಳನ್ನು ಆಡುತ್ತೀರಾ ಅಂತ ಸಹ ನಾನು ನಿಮಗೆ ಆನ್ಸರ್ ಕೊಟ್ಟಿದ್ದೇನೆ. ಸೊ ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೀವು ಬರಿಬೋದು. ಓಕೆ. ಸೊ ರಿವಿಷನ್ ಪಾಠ 2 ಊರಿಗೊಬ್ಬ ರಾಜನಂತೆ. ಈ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು. ನಿಮ್ಮ ಊರಿನ ಹೆಸರೇನು? ನೀವು ಯಾರೊಂದಿಗೆ ಆಟ ಆಡುತ್ತೀರಿ? ನಿಮಗೆ ಇಷ್ಟವಾದ ಆಟ ಯಾವುದು? ನೀವು ಯಾವ ಆಟಗಳನ್ನು ಆಡುತ್ತೀರಿ? ಈ ಚಿತ್ರಗಳನ್ನು ಗುರುತಿಸಿ ಹೆಸರಿಸಿರಿ. ಅರಮನೆ, ರಾಜ ಮತ್ತು ಮಂತ್ರಿ. ಇವರ್ಯಾರು? ದರ್ಜಿ, ಟೇಲರ್. ಇವರು ಪ್ರಿನ್ಸ್, ರಾಜಕುಮಾರ. ಓಕೆ. ಸೊ ಲೆಟ್ ಅಸ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಪೋಯಮ್. ಊರಿಗೊಬ್ಬ ರಾಜನಂತೆ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ. ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. So let us learn difficult words. ರಾಜ, ಮಗಳು, ಒಂದಾನೊಂದು ಊರಿತ್ತಂತೆ, ಅಂಗಿ, ಗುಂಡಿ. ಮಂತ್ರಿ, ಊರು, ಊರಿಗೊಬ್ಬ ಗೊಂಬೆ, ಅಂಗಿಯಂತೆ ಮಗಳಿಗೊಂದು. ರಾಜ, ಮಗಳು, ಒಂದಾನೊಂದು ಊರಿತ್ತಂತೆ, ಅಂಗಿ, ಗುಂಡಿ. ಮಂತ್ರಿ, ಊರು, ಊರಿಗೊಬ್ಬ ಗೊಂಬೆ, ಅಂಗಿಯಂತೆ ಮಗಳಿಗೊಂದು.
ಚಿಲ್ಡ್ರನ್, ಈಗ ಈ ಊರಿಗೊಬ್ಬ ರಾಜನಂತೆ ಪದ್ಯವನ್ನು ಕಲಿಬೇಕು. ಅದೇ ರೀತಿ ನಾ ಕೊಟ್ಟಂತ ಪ್ರಶ್ನೆಗಳು ಪಾಠ ಪೂರ್ವ ಚಟುವಟಿಕೆ ಪ್ರಶ್ನೆಗಳನ್ನು ಬರೆದು ಕಲಿಬೇಕು. ನಂತರ ಎಕ್ಸರ್ಸೈಸ್ ಇದೆ. ಎಕ್ಸರ್ಸೈಸ್ ಪೇಜ್ ನಂಬರ್ 13 ಪೇಜ್ ನಂಬರ್ 13 ಪದಗಳ ಅರ್ಥಗಳನ್ನು ನೀವು ಸಹ ಬರಿಬೇಕು. ರಾಜ, ಅರಸ, ದರ್ಜಿ, ಬಟ್ಟೆ ಹೊಲೆಯುವವ, ಚಂದ, ಅಂದ, ಸೊಗಸು, ಚೆಲುವು, ಮಂತ್ರಿ, ರಾಜನ ಸಲಹೆಗಾರ. ಪದಗಳ ಅರ್ಥ ಕಲಿಬೇಕು ಚಿಲ್ಡ್ರನ್. ರಾಜ, ಅರಸ, ದರ್ಜಿ, ಬಟ್ಟೆ ಹೊಲೆಯುವವ, ಚಂದ, ಅಂದ, ಸೊಗಸು, ಚೆಲುವು, ಮಂತ್ರಿ, ರಾಜನ ಸಲಹೆಗಾರ. ಸೊ ಈಗ ನೀವು ರಿವಿಷನ್ ಬುಕ್ಕಲ್ಲಿ ಈ ಊರಿಗೊಬ್ಬ ರಾಜನಂತೆ ಹೆಡ್ಡಿಂಗ್ ಬರಿಬೇಕು. ನಂತರ ಈ ಪ್ರಶ್ನೆಗಳಿಗೆ ಉತ್ತರ 7 ಹೆಡ್ಡಿಂಗ್ ಬರೆದು ಇದು 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು. ಇದಾದ ನಂತರ ನೀವು ಪದಗಳ ಅರ್ಥಗಳನ್ನು ಬರಿಬೇಕು. ಪದಗಳ ಅರ್ಥ ಒಂದು ಸರಿ ಬರೆದು ಕಲಿಬೇಕು. ಅದಾದ ನಂತರ ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ. ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಡ್ಯಾಶ್ ಡ್ಯಾಶ್. ಉತ್ತರ ಏನು ಚಿಲ್ಡ್ರನ್? ಮಗಳಂತೆ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಎರಡನೇ ಪ್ರಶ್ನೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಡ್ಯಾಶ್. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ. ಮೂರನೇ ಪ್ರಶ್ನೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದರಂತೆ. ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. Okay children, okay, once more I will read the poem. ಪಾಠ 2. ಊರಿಗೊಬ್ಬ ರಾಜನಂತೆ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ. ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ. ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ಡಿಫಿಕಲ್ಟ್ ವರ್ಡ್ಸ್. ರಾಜ, ಮಗಳು, ಒಂದಾನೊಂದು ಊರಿತ್ತಂತೆ, ಅಂಗಿ, ಗುಂಡಿ, ಮಂತ್ರಿ, ಊರು, ಊರಿಗೊಬ್ಬ, ಗೊಂಬೆ, ಅಂಗಿಯಂತೆ, ಮಗಳಿಗೊಂದು. ಓಕೆ ಚಿಲ್ಲ, ಒನ್ಸ್ ಅಗೇನ್. ಈ ಪ್ರಶ್ನೆಗಳಿಗೆ ಉತ್ತರ ಹೇಳು. ನಿಮ್ಮ ಊರಿನ ಹೆಸರೇನು? ನಮ್ಮ ಊರಿನ ಹೆಸರು ಚಿಕ್ಕೋಡಿ. ನೀವು ಯಾರೊಂದಿಗೆ ಆಟ ಆಡುತ್ತೀರಿ? ನಾವು ಗೆಳೆಯರೊಂದಿಗೆ ಆಟ ಆಡುತ್ತೇವೆ. ನಿಮಗೆ ಇಷ್ಟವಾದ ಆಟ ಯಾವುದು? ನಮಗೆ ಇಷ್ಟವಾದ ಆಟ, ನಿಮಗೆ ಯಾವುದು ಇಷ್ಟವಾದ ಆಟ ಇದೆ ಅದು ಬರಿಬೋದು.
ಅಥವಾ ನಾನು ಕೊಟ್ಟಂಥ ಉತ್ತರ ಸಹ ಬರಿಬೋದು. ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ? ನಾವು ರನ್ನಿಂಗ್ ಓಟದ ಸ್ಪರ್ಧೆ, ಲಗೋರಿ ಮತ್ತು ಕ್ರಿಕೆಟ್. ಸೊ ನಿಮ್ಗೆ ಯಾವ್ಯಾವ ಆಟಗಳು ಇಷ್ಟ, ನೀವು ಯಾವ್ದು ಆಟ ಆಡ್ತೀರಾ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ, ಸೊ ನೀವು ಅದನ್ನು ಬರಿಬೋದು. ಓಕೆ ಚಿಲ್ಡ್ರನ್.